ಕುಮಾರಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಜೈಲು ಹತ್ಯೆ ಆಗಿರುವಂತಹ ದರ್ಶನನ್ನ ಭೇಟಿ ಮಾಡೋದಕ್ಕೆ ಅಭಿಷೇಕ್ ಅಂಬರೀಶ್ ಆಗಮನ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಟ ಅಭಿಷೇಕ್ ಅಂಬರೀಶ್ ಧನ್ವೀರ್ ಹಾಗೂ ಚಿಕ್ಕಣ್ಣ ಭೇಟಿ ಮಾಡಿದ್ದಾರೆ. ನಟ ದರ್ಶನ್ರನ್ನ ಈ ಮೂರು ಜನ ಕಲಾವಿದರು ಭೇಟಿಯಾಗಿದ್ದಾರೆ. ಇನ್ನೊಂದು ಕಡೆಗೆ ಕಲಾವಿದರ ಸಂಘದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ಮ್ಯಾರಥಾನ್ ಪೂಜೆ ಪುನಸ್ಕಾರಗಳಲ್ಲಿ ನಡೀತಾ ಇದೆ. ಈ ದಿನದಲ್ಲೇ ಅಭಿಷೇಕ್ ಅಂಬರೀಶ್ ಕೂಡ ದರ್ಶನ್ರನ್ನು ಭೇಟಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ ಜೈಲಿಗೆ ಹೋದ ಬಳಿಕ ಅಭಿಷೇಕ್ ಅಂಬರೀಶ್ ಭೇಟಿ ಆಗಿರಲಿಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇತ್ತು. ಯಾಕೆ ಇಷ್ಟು ಸಮಯ ತೆಗೆದುಕೊಳ್ತಾ ಇದ್ದಾರೆ ಅಂತೆಲ್ಲ ಪ್ರಶ್ನೆ ಚರ್ಚೆಗೆ ಕಾರಣ ಆಗಿತ್ತು. 50 ದಿನಗಳಾದ ನಂತರ ಅಭಿಷೇಕ್ ಅಂಬರೀಶ್ ಅವರ ಆಗಮನ ಆಗಿದೆ. ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಧನ್ವೀರ್ ಈಗಾಗಲೇ 2-3 ಸಲ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಒಂದ್ಸಲ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಚಿಕ್ಕಣ್ಣ ಕೂಡ ಇದಾರಲ್ಲಿ, ನೀವು ಗಮನಿಸ್ತಾ ಇದ್ದೀರಾ. ಇತ್ತೀಚೆಗಷ್ಟೇ ಅವ್ರ ಹತ್ರ ಪೊಲೀಸರು ಅವರನ್ನು ಸಾಕ್ಷಿಯಾಗಿ ಈ ಕೇಸ್ನಲ್ಲಿ ಪರಿಗಣಿಸಿದ್ದಾರೆ. ಅವ್ರ ಹತ್ರ CRPC 164 ಸ್ಟೇಟ್ಮೆಂಟನ್ನು ಕೂಡ ದಾಖಲಿಸಿದ್ದಾರೆ. ಅದಾದ ಬೆನ್ನಲ್ಲೇ ಈ ಭೇಟಿ ಆಗ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆಮೇಲೆ CRPC 164 ಸ್ಟೇಟ್ಮೆಂಟಲ್ಲಿ ಚಿಕ್ಕಣ್ಣ ಏನು ಹೇಳಿದ್ದಾರೆ ಅಂತ ಯಾರಿಗೂ ಸಿಗಲ್ಲ, ಪಬ್ಲಿಕ್ ಡೆಮೋನ್ಗೆ ಸಿಗಲ್ಲ. ಅದು ಡೈರೆಕ್ಟ್ ನ್ಯಾಯಾಧೀಶರ ಮುಂದೆ ಆ ಸ್ಟೇಟ್ಮೆಂಟ್ಗಳು ದಾಖಲಾಗಿರುತ್ತೆ. ಅದು ಭಾಳ ಕಾನ್ಫಿಡೆನ್ಷಿಯಲ್ ಆಗಿ ಆ ಡಾಕ್ಯುಮೆಂಟನ್ನು ಕ್ಯಾರಿ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ದಾಖಲಿಸಿದ ಬೆನ್ನಲ್ಲೇ ಚಿಕ್ಕಣ್ಣ ಭೇಟಿ ಕೊಡ್ತಾ ಇರೋದು. ದರ್ಶನ್ ಇರುವಂತಹ ಜಾಗ ಪರಪ್ಪನ ಅಗ್ರಹಾರಕ್ಕೆ. ಭೇಟಿ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ, ಧನ್ವೀರ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಳ್ತಾ ಇದ್ದರು. ಮತ್ತು ಕೊಲೆಯಾದ ದಿನ ಕೂಡ ಸ್ಟೋನಿ ಬ್ರೂಕ್ಸ್ನಲ್ಲಿ ದರ್ಶನ್ ಚಿಕ್ಕಣ್ಣ ಜೊತೆಗೆ ಪಾರ್ಟಿ ಮಾಡಿದ್ರು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಸೊ ಇವರನ್ನು ಕೂಡ ಸಾಕ್ಷಿಯಾಗಿ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಧನ್ವೀರ್ ಹಾಗೂ ಅಭಿಷೇಕ್ ಅಂಬರೀಶ್ ಕೂಡ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಏನೇನು ಚರ್ಚೆ ಮಾಡ್ತಾರೆ, ಯಾವ ರೀತಿ ಧೈರ್ಯ ತುಂಬ್ತಾರೆ ಮತ್ತು ಏನೆಲ್ಲ ಡಿಸ್ಕಸ್ ಆಗುತ್ತೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಾರದಲ್ಲಿ 2 ಸಲ ಅವಕಾಶವನ್ನು ದರ್ಶನ್ ಆಪ್ತೇಷ್ಟರಿಗೆ ಅಂತ ಮಾಡಿಕೊಡ್ಲಾಗುತ್ತೆ. ಜೈಲಿನ ಮ್ಯಾನ್ಯುಯಲ್ ಅದೇ ಹೇಳೋದು. ಮೊದಲ ದಿನ ಸೋಮವಾರ ಅವರ ಪತ್ನಿ ಹಾಗೂ ಕುಟುಂಬಸ್ಥರು ಬಂದು ದರ್ಶನ್ರನ್ನ ನೋಡ್ಕೊಂಡು ಹೋಗಿದ್ರು. ಈಗ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಗೆ ವಾರದಲ್ಲಿ 2 ಸಲ ಇದ್ದಿದ್ದ ಅವಕಾಶ ಮುಗಿತಾ ಇದೆ ಇವತ್ತಿಗೆ. ದರ್ಶನ್ನ ಭೇಟಿ ಮಾಡೋದಕ್ಕೆ ಅಭಿಷೇಕ್ ಅಂಬರೀಶ್ ಬಂದಂತಹ ಸಂದರ್ಭ ಇದು. ತೀರಾ 50 ದಿನಗಳಲ್ಲಿ ಕೂಡ ಯಾವತ್ತೂ ಅವರು ಬಂದಿಲ್ಲ, ಯಾಕೆ ಬಂದಿಲ್ಲ, ಅಂತರ ಕಾಯ್ದುಕೊಳ್ತಾ ಇದ್ದಾರಾ, ಈ ಎಲ್ಲ ಪ್ರಶ್ನೆಗಳಿತ್ತು. ವದಂತಿಗಳು ಹಬ್ಬಿತ್ತು, ಎಲ್ಲವೂ ಸರಿ ಇದೆಯಾ ಏನು ಕತೆ ಅಂತ. ಆ ವದಂತಿಗಳಿಗೆಲ್ಲ ತೆರೆ ಎಳೆಯುವಂತಹ ಕೆಲಸವನ್ನು ಜೈಲಿಗೆ ಹೋಗಿ ಭೇಟಿ ಮಾಡೋದ್ರ ಮೂಲಕ ಪ್ರಾಬಬ್ಲಿ ಅಭಿಷೇಕ್ ಅಂಬರೀಶ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇವತ್ತು ಚಿತ್ರರಂಗದ ಪಾಲಿಗೆ ತುಂಬ ಪ್ರಮುಖ ದಿನ ಕೂಡ ಹೌದು. ಕಾರಣ ಬೆಳಗ್ಗೆಯಿಂದ ಆಶ್ಲೇಷ ಬಲಿ ಪೂಜೆ ಸೇರಿದಂತೆ ಸರ್ಪಶಾಂತಿ, ಹೋಮ ಹವನ ಎಲ್ಲವೂ ಕೂಡ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಿಂದ ನೆರವೇರಿಸಲಾಗ್ತಾ ಇದೆ.